ಅಸ್ಸಲಾಮಲೈಕುಂ, ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬಕ್ರೀದ್ ಹಬ್ಬದ ಪ್ರಯುಕ್ತ ನಾವು ಇಷ್ಟು ಒಂದು ಮಾಡಿದೀವಿ. ತಗೊಳ್ಳಿ, ಇಬ್ಬರು ತಿನ್ನೋ ಕುಷ್ಕ ನನ್ಗೊಬ್ಬನಿಗೋಸ್ಕರ, ನಿಮ್ಗೋಸ್ಕರ ವಿಡಿಯೋಲ್ಲಿ. ಗೊಳೆ ಕುರಿ ಕುರಿ. ಆಹಾ, ನೋಡ್ತಾ ಇದ್ರೆ ಇನ್ನೊಂದ್ಸತಿ ಅನ್ಬೇಕು. ನನಗೋಸ್ಕರ ಇದು ಚಿಕನ್ದು ಕರ್ರಿ, ಇದು ಚಪಾತಿ, ಇದು ನನಗೋಸ್ಕರನೇ. ಇದೆಲ್ಲ ತಿಂತೀನಿ. ನೋಡಿ, ಬಾಯಲ್ಲಿ ನೀರು ಬಂದ್ರೆ ಕಾಮೆಂಟ್ ಮಾಡಿ, ನಿಮ್ಗೂ ಸ್ವಲ್ಪ ಕಳಿಸ್ತೀನಿ, ಕಾಸು ಕೊಟ್ರೆ ಮಾತ್ರ. ಬಿಸ್ಮಿಲ್ಲಾ. ಮುಂಬರ್ಕ್ಲೆ ಚಿಕನ್ ಜೊತೆ ನಾನು ಅನಿಸುತ್ತೆ ನೋಡಿ. ಸೂಪರ್. ಈ ಚಪಾತಿಗೆ, ಚಿಕನ್ಗೆ, ಈ ಮಟನ್ಗೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಹಿಂಗೆ ತಿಂದಾಗ ಸ್ವರ್ಗ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೆಂಗೆ ಇರಲಿ. ವಿಡಿಯೋಗೆ ಸಬ್ಸ್ಕ್ರೈಬ್, ಲೈಕ್ ಮಾಡ್ಕೊಳ್ಳಿ. ಈ ಪೀಸು ಅಯ್ಯೋ, ಮಟನ್ ಪೀಸ್ ಒಂದ್ಸತಿ ತಿನ್ನೋಣ ಅಂತ ಆಸೆ ಆಗ್ತಾ ಇತ್ತು ಫ್ರೆಂಡ್ಸ್. ಹೇಳಿದ್ರೆ ಒಂದೇ ಸತಿ ಗಂಟ್ಲಲ್ಲಿ ಹೊರಟಾಯ್ತು. ಆದರೂ ಟೇಸ್ಟು, ಮಟನ್ನು ಮಾಡಿರೋರಿಗೆ ಥ್ಯಾಂಕ್ಸು. ಅಗೊಳ್ಳಿ. ಆಹಾ. ನನ್ನ ಚಪಾತಿ ಶುರು. ಇದೇ ಥರ ನಿಮಗೆ ಫುಡ್ದು ವ್ಲಾಗ್ ವಿಡಿಯೋಸ್ ಬೇಕಾಗಿದ್ರೆ ಒಂದು ಕಮೆಂಟ್ ಹೊಡೀರಿ. ಅವಾಗವರೆಗೂ ಈ ಪೀಸ್ ತಿಂತೀನಿ. ಶೆಕೆ ಬೆವರನ್ನು ಬಂದ ಇದ್ದೀರಾ. ನಾವು ಬೆವರಲ್ಲ, ಇದು ಟೇಸ್ಟ್ ಒಳಗಡೆಯಿಂದ ನೋಡಿ. ಬಾಬಾ ಹೇಳೋಣ ಇದ್ರ ಬಗ್ಗೆ. ಏನು ಹೇಳೋಣ ಹೇಳಿ. ನೋಡಿ, ಹಿಂಗೆ ಎತ್ಕೊಂಡು ಪೀಸ್ ಜೊತೆ ಸೊ ಫ್ರೆಂಡ್ಸ್, ಇದೆಲ್ಲ ಮಿನಿಮಮ್ 3 ಜನ ತಿನ್ಬೋದು. ಅಷ್ಟಿದೆ. ಟೇಸ್ಟಿ ಆಗಿರೋದಕ್ಕೆ ನಾನು ಒಬ್ಬನೇ ತಿನ್ಬಿಡ್ತಾ ಇದ್ದೀನಿ. ಒಳ್ಳೆ ಹಿಂಗೆ ವಿಡಿಯೋಸಲ್ಲಿ ನಮ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಮತ್ತೆ ಇನ್ನು ಮುಂದಷ್ಟು ವಿಡಿಯೋಗಳನ್ನು ನಾವು ಹೆಚ್ಚಿಸ್ತೀವಿ. ಒಳ್ಳೆ ಕುಷ್ಕ, ಬುಲೆಟ್ ರೈಸ್ ಕುಷ್ಕ. ಇದು ತಿಂತಾ ಇದ್ರೆ ಹಲ್ವಾ ಬಂದಂಗೆ ಬರುತ್ತೆ. ಇಬ್ಬರು ತಿನ್ಬೋದು. ನಾನು ಒಬ್ಬನ ತಿಂತೀನಿ ಇವಾಗ. ಶೇರ್ವಾ ಫಸ್ಟ್ ಪೀಸು. ಎಲ್ಲ ಫುಡ್ ಬ್ಲಾಗಿಂಗ್ ನೋಡಿರ್ತೀರಾ ನೀವು. ಎಲ್ಲ ಹಿಂದಿಯವ್ರು ಜಾಸ್ತಿ ಫೇಮಸ್ ಆಗ್ತಾ ಇದ್ದಾರೆ.
ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಅವ್ರಿಗೆ ಬೆಳೆಸಿ, ಕನ್ನಡ ಉಳಿಸಿ, ಅವಾಗವರೆಗೂ ಈ ಮುದ್ದೆ ಇಕ್ಕೊಂತೀನಿ ನಾನು ಬಾಯಲ್ಲಿ ಇವಾಗ. ಓ ಮೈ ಗಾಡ್. ಹಿಂಗೆ ಊಟ ತಿನ್ನುವಾಗ ಹಾಕ್ಲಿಕ್ಕೆ ಬಂದ್ರೆ ಅನ್ನೋದು ಬಂದ್ರೆ ನಿಮ್ಗೆ ತಕ್ಷಣ ನಿಂತೋಗ್ಬೇಕಾದ್ರೆ ನೀರಿಲ್ಲ ಅಂದ್ರೂ ಹಿಂಗ್ ಹೊಡ್ಕೊಳ್ಳಿ ನಿಂತೋಗ್ಬಿಡು. ಪಂಡಗೋ ಎಂಜಾಯಿಂಗ್. ಅವಳಿ ಪೀಸ್ ಜೊತೆ ಇವಾಗ ಹಿಂಗೆ ಎತ್ಕೊಂಡು ತೋರ್ಸಪ್ಪ ಇಲ್ಲಿ ರಾಹುಲ. सो मेरा मुसलमान है भाई को ಒಂದು देखिए उन्हों भी जरा ಲೈಕ್ ಮಾಡಿಲ್ಲ ಭೈ. ಹಂಗೆ ನಮ್ಮ ಫ್ರೆಂಡ್ಸು ಯಾರಾದರೂ ಇರಲಿ ಲೈಕ್ ಹೊಡೀರಿ, ನಿಮ್ಮ ತಮ್ಮ ಬೆಳೆಸಿ. ಹೊಳೆ 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 దగ్గర. ಓ ಥ್ಯಾಂಕ್ಸ್ ಅಪ್ಪೆ. ಬಿಸಿ ಬಿಸಿ ಅಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ತಿಂತಾ ಇದ್ರೆ ಹಂಗೆ ಬರ್ತದೆ ಬೆವರು. ಅಂದ್ರೂ ಖಾರ ಖಾರ ತಿಂತಾ ಇದ್ರೆ ಯಾಕೆ ಕೇಳ್ತೀರ ಬಿಡಿ, ಅದ್ರ ಸುಕ್ಕನೇ ಬೇರೆ, ಹಂಗಿದೆ ಟೇಸ್ಟ್. ನಾಲ್ಗೆ ಖಾರ ಖಾರ ಫ್ರೆಂಡ್ಸ್ ಎಲ್ಲ ಯಾರ ಮಾಡಿದ್ದು ಬಾ ಬಾ ಕೊಟ್ರ ಮಾಡ ಗೊಳೆ ಇವಾಗ ಪೀಸು ಹಿಂಗೆ ಇಕ್ಕೊಬೇಕು ಫ್ರೆಂಡ್ಸ್. ಹಿಂಗಿರುತ್ತಲ್ಲ ಹಿಂಗೆ ಇಕ್ಕೊಬೇಕು, ಹಿಂಗೆ ಅದ್ರ ಮೇಲೆ ಅನ್ನ ಇಕ್ಕೊಂಡು ಹಿಂಗೆ ಎತ್ಕೊಂಡು ಜಪ್ಪಂದ ಹಾಕೋಬೇಕು, ಜಪ್ಪಂದ ಹಾಕೋಬೇಕು. ಓಹೋ ಪರಮ ಸುಖ. ಆ ಭಗವಂತ ಎಲ್ಲರೂ ಸುಖ ಮಾಡಿದವನು ಏನೋ. ಸೊ ಫ್ರೆಂಡ್ಸ್, ವಿಡಿಯೋಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಡೈಲಿ ಇಷ್ಟೊಂದು ತಿಂತೀನಿ ಅಂದರೆ ನಾನು ತಿನ್ನೋದೇ ಇವತ್ತು ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೌದಾ? ಹಾಂ ಹೌದಾ. ನಾನ್ ವೆಜ್ ತಿಂದು ನೀವು ಗುಂಡ್ಗಳು ಯಾವ್ದಾವ ಥರ ಆಗಿದ್ದೀರಾ? ಏನೋ ನಿಮ್ಮ ಅಭಿಮಾನ. ಮೂಳೆ ಕೂಡ ತಿಂದಿರ್ಬೋದು. ಒಂದಿದೆ ಮಟನ್ ಅಂದ್ರೆ ನೀವೆಲ್ಲಾದ್ರೂ ಮತ್ತೆ ಅದನ್ಕೊಂಡ್ಬಿಟ್ಟಿರ, ಅದಲ್ಲ ಇದು ಶೀಪ್ ಮಟನ್, ಕುರಿ ಇದು ಕುರಿ ಮಟನ್. ಹಿಂಗಿರುತ್ತೆ ಅಂದ್ರೆ ಫ್ರೆಂಡ್ಸ್, ನಿಮ್ಗೆ ಹೇಳಕ್ ಆಗ್ತಾ ಇಲ್ಲ ನನಗೆ. ಇಲ್ಲಿ ಒಂದ್ಸತಿ ನೀವು ನಮ್ಮ ಮನೆಗೆ ಬಂದ್ಬೇಡಿ ಫ್ರೀ. ಸ್ಪ್ರೈಟ್ ಇಕ್ಕೊಬೇಕಾಗಿತ್ತು ಜೊತೆಯಲ್ಲಿ, ಟೈಮ್ ಇರಲಿಲ್ಲ. ಹಂಗೆ ನಮಗೆ ಹಸು ಆಗ್ತಾ ಇತ್ತು ತುಂಬಾನೇ. ಆ ಕಾರಣಕ್ಕೋಸ್ಕರ ಸ್ಪ್ರೈಟು ಜ್ಯೂಸುಗಳು ಏನು ಇಕ್ಕೊಂಡಿಲ್ಲ. ನಮ್ಗೇನು ಅಂದರೆ ಇವಾಗ ನಿಮಗೆ ವಿಡಿಯೋ ಒಂದು ಮಾಡೋಣ ಅನ್ಕೊಳೋ ಒಂದು ಕಾರಣಕ್ಕೋಸ್ಕರ ಕುತ್ಕೊಂಡ್ಬಿಟ್ಟಿದ್ದೀನಿ ತಿನ್ನೋಕ್ಕೆ. ನೀವೂ ಅಷ್ಟೇ ಫ್ರೆಂಡ್ಸ್, ಊಟ ಮಾಡೋವಾಗ ನೀರು ಇಕ್ಕೊಬೇಕು ಕಂಪಲ್ಸರಿ. ಗೊತ್ತಲ್ಲ ನಿಮ್ಗೂ, ನೀರಿಲ್ಲ ಅಂದರೆ ಏನೇನು ಅನಾಹುತಗಳಾಗುತ್ತೆ ಅಂದ್ಬಿಟ್ಟು. ಹಾಗೊಳ್ಳಿ ಅದೇ ರೀತಿ ಇವಾಗ ಈ ಮುದ್ದೆ ಬಾಯಿದೆ. ಇವಾಗ ಲಾಸ್ಟು ಇದು ನಡೆಸತಿ ತಿಂತೀನಿ ನಾನು. ಯಾಕಂದರೆ ಚಿಕನ್ ಸ್ವಲ್ಪ ಇದೆ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಆಗೊಳ್ಳಿ ಒಂದು ನಾನಂತೂ ಅನ್ನ ಸ್ವಲ್ಪ ಕೂಡ ವೇಸ್ಟ್ ಮಾಡಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ರೈತ ಎಷ್ಟು ಕಷ್ಟ ಬೀಳ್ತಾನೆ, ಅದೇ ತರ ನಾವು ತಿನ್ನಕ್ಕೆ ಅಷ್ಟು ಕಷ್ಟ ಬೀಳ್ತೀವಿ. ಸೊ ನೀವು ಕೂಡ ಅಷ್ಟೇ ವೇಸ್ಟ್ ಮಾಡಬೇಡಿ. ನಾನೆಲ್ಲ ತಟ್ಟೆ ಖಾಲಿ ಮಾಡಿದ್ದೀನಿ, ನಿಮ್ಮ ಮನಸ್ಸುಗಳಲ್ಲಿ ಗೆದ್ದಿದ್ದೀನಿ. ಹಂಗೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್, ಒಂದು ಕಮೆಂಟ್ ಹೊಡಿತಾ ಇರಿ. ಧನ್ಯವಾದಗಳು.